DGP ಪ್ರಕರಣ ಏನಿದೆ ಅದು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಅಥವಾ ಕಾಂಗ್ರೆಸ್ ಪಕ್ಷಕ್ಕೇನೆ ಮುಜುಗರ ತರುತ್ತಾ ಇದೆ. ನಿಜಕ್ಕೂ ಕೂಡ ಗೃಹ ಇಲಾಖೆಗೂ ಕೂಡ ಇದು ಒಂದು ಅವಮಾನ. ಪೊಲೀಸ್ ಇಲಾಖೆಯಲ್ಲಿ ಯಾರು ಮಾಡಿದಂತಹ ಕೆಲಸವನ್ನು DGP ಒಬ್ಬರು ಮಾಡಿದ್ದಾರೆ. ರಾಮಚಂದ್ರ ರಾವ್ ಏನಿದ್ದಾರೆ ಅವರ ವಿಡಿಯೋಗಳು ಎಲ್ಲ ಕಡೆ ಹೋಗ್ತಾ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ತೀವ್ರ ಮುಜುಗರವನ್ನು ತರ್ತಾ ಇದೆ ಈ ಪ್ರಕರಣ. ಗೃಹ ಸಚಿವ ಪರಮೇಶ್ವರ್ ಏನಿದ್ದಾರೆ, ಅಧಿಕಾರಿಯಾಗಿದ್ದಂತಹ DGP ರಾಮಚಂದ್ರ ಏನಿದ್ದಾರೆ, ಅವರು ಇಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. 4 ಹೆಣ್ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಈ DGP ಕೃತ್ಯದಿಂದ ಪರಂಗೂ ಕೂಡ ಇರಿಸು ಮುರಿಸು ತರ್ತಾ ಇದೆ. ಕಠಿಣ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಯಾರೇ ಇದ್ರೂ ಕೂಡ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಮಿನಿಸ್ಟರ್ ಹೇಳ್ತಾ ಇರುವಂಥದ್ದು. DGP ಪ್ರಕರಣ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ತಲೆನೋವಾಗ್ತಾ ಇದೆ, ಮುಜುಗರವನ್ನು ತರ್ತಾ ಇದೆ. ರಾಮಚಂದ್ರ ರಾವ್ ಅವರು ಕಚೇರಿಯಲ್ಲಿ ಮಾಡಿದಂತಹ ಒಂದು ಘಟನೆಗಳು, ರಾಸಲೀಲೆಯ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ. ಸರ್ಕಾರನೇ ತಲೆ ತೆಗೆಸಬೇಕು ಆ ರೀತಿಯಾಗಿ ಆಗ್ತಾ ಇದೆ. ಇಡೀ ಪೊಲೀಸ್ ಇಲಾಖೆಯ ಮಾನವನ್ನು ಹರಾಜು ಹಾಕಿದಂತಹ ಈ ವಿಡಿಯೋಗಳು, ರಾಮಚಂದ್ರ ರಾವ್ ಮಾಡಿದಂತಹ ಅಸಭ್ಯ ವರ್ತನೆಗಳು ಎಲ್ಲರನ್ನೂ ಕೂಡ ರುಚಿ ಬೀಳಿಸ್ತಾ ಇದೆ. ಕೆಲವರು ರುಚಿ ಇತ್ತು ಅಂತ ಉಗಿತಾ ಇದ್ದಾರೆ. ಗೃಹ ಇಲಾಖೆಗೆ ಇದೊಂದು ಸವಾಲಾಗ್ತಾ ಇದೆ. ಗೃಹ ಇಲಾಖೆಯ ಗೃಹ ಮಂತ್ರಿಗಳನ್ನು ಕೂಡ ಪ್ರಶ್ನೆ ಮಾಡುವಂತಹ ರೀತಿಯಲ್ಲಿ ಈ ಪ್ರಕರಣ ಬಂದು ನಿಂತಿದೆ. ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ತೀವಿ. ಯಾರೇ ಇದ್ರೂ ಸರಿ, ಮುಲಾಜಿಲ್ಲ ಅದರಲ್ಲಿ. DGP ಆಗಿದ್ರೂ ಸರಿ, ಸಾಮಾನ್ಯ ವ್ಯಕ್ತಿ ಆಗಿದ್ರೂ ಸರಿ, ಸಾಮಾನ್ಯ ಕಾನ್ಸ್ಟೇಬಲ್ ಆಗಿದ್ರೂ ಸರಿ, ಯಾರಾಗಿದ್ರೂ ಸರಿ, ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ಒಂದು ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಯೊಬ್ಬರು 4-5 ಮಹಿಳೆಯರ ಜೊತೆ ಸರಸ ಸಲಾಪಗಳನ್ನು ಆಡಿ ಈಗ ಸಿಕ್ಕಿಬಿದ್ದಿದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ವಿಚಾರ ಹೋಗ್ತಾ ಇದೆ. ಆದರೆ ರಾಮಚಂದ್ರ ರಾವ್ ಅವರು ಹೇಳ್ತಾ ಇದ್ದಾರೆ, ಅದು ನಂದಲ್ಲ, ಯಾರೋ ಸೃಷ್ಟಿ ಮಾಡಿದ್ದಾರೆ, ನಾನು ಕಾನೂನಿನ ಮೊರೆ ಹೋಗ್ತೀನಿ, ನಮ್ಮ ವಕೀಲರನ್ನು ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೆಂಗಸ್ವಾಮಿ ಅದನ್ನು ನೋಡಿದರೆ ಯಾರೋ ಸೃಷ್ಟಿ ಮಾಡಿದ್ದಾರೆ ಅನಿಸುತ್ತೆ. ತುಂಬ ರಾ ವಿಡಿಯೋಗಳು ಥರ ಇದೆ ಅದೆಲ್ಲವೂ ಕೂಡ. ಯಾರು ಕೂಡ ನಂಬೋಕ್ಕೆ ಸಾಧ್ಯ ಇಲ್ಲ ಇದು ಅವರದ್ದಲ್ಲ ಅಂತ ಹೇಳಿ ರಾಮಚಂದ್ರ ರಾವ್ ಅವರೇ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಆ ಆರೋಪ ಏನಿದೆ ಅದು ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತರ್ತಾ ಇದೆ. ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಗೃಹ ಇಲಾಖೆಯ ಸಚಿವ ಆಗಿರುವಂತಹ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟು ಹೇಳ್ತಾ ಇದ್ದಾರೆ, ಅವ್ರು ಯಾರೇ ಆಗಿದ್ರೂ ಸರಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಇದ್ರ ಬಗ್ಗೆ ಯಾರು ಕೂಡ ಇನ್ನು ಬೇರೆ ರೀತಿಯಾಗಿ ಚರ್ಚೆ ಮಾಡೋದು ಬೇಡ, ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಒಬ್ಬರಲ್ಲ ಇಬ್ಬರಲ್ಲ, 4-5 ಜನಗಳನ್ನು ತನ್ನ ಕಚೇರಿಗೇನೆ ಕರೆಸ್ಕೊಂಡು ಈತ ರೊಮ್ಯಾನ್ಸ್ಗಳನ್ನು ಮಾಡ್ತಾ ಇದ್ದ. ಆ ವಿಡಿಯೋ ಯಾರೋ ಸರಿಯಾಗಿ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡಿದ್ದಾರೆ. ಈತನಿಗೆ ಬೇರೆ ಯಾರೋ ವಿಡಿಯೋವನ್ನು ಮಾಡ್ತಾರೆ ಅನ್ನೋದು ಕೂಡ ಪರಿಜ್ಞಾನ ಇಲ್ಲ ಅಂತ ಅನಿಸುತ್ತೆ. ಇದು ಹಳೆ ವಿಡಿಯೋನೇ, ಆದರೆ ಈಗ ಬಂದಿದ್ರು ಕೂಡ ತಪ್ಪೇ. ಅದು ಯಾವಾಗ ಮಾಡಿದ್ರೇನು, ಬೆಳಗಾವಿಯಲ್ಲಿ ಏನೋ ಆಗಿದೆ ಅಂತ ಹೆಸರು ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ವಿಡಿಯೋಗಳು ಹರಿದಾಡ್ದಾಗಲಿಂದ ನಿನ್ನೆಯಿಂದ ಕೂಡ ತುಂಬ ಬಿಸಿಯ ಚರ್ಚೆಯಲ್ಲಿದೆ. ಯಾಕಂದರೆ ಅಂತಹ ಬಿಸಿಯ ವಿಡಿಯೋಗಳೇ ಬಂದಿದ್ವಲ್ಲ, ಹೀಗಾಗಿ ಇದು ಕೂಡ ಅದೇ ರೀತಿಯಾಗಿ ಚರ್ಚೆಯಲ್ಲಿದೆ. ವಿಡಿಯೋ ಏನು ಆಡಿಯೋಗಳು ಕೂಡ ರಿಲೀಸ್ ಆಗ್ತಾ ಇದೆ, ವಿಡಿಯೋ ಆಡಿಯೋ ಎಲ್ಲವೂ ಕೂಡ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ವಾಟ್ಸಪ್ ಚಾಟ್ ಕೂಡ ಸಿಗ್ಬೋದೇನೋ. ಯಾರು ಮಾಡಿದ್ರೋ ಗೊತ್ತಿಲ್ಲ, ವಿಡಿಯೋಗಳನ್ನು ಸರಿಯಾದ ಟೈಮ್ನಲ್ಲಿ ಹರಿಬಿಟ್ಟಿದ್ದಾರೆ. ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ. ಅವ್ರ ಬಗ್ಗೆ ತನಿಖೆ ಮಾಡಿ ಅಂತ ಕೂಡ CM ಸಿದ್ದರಾಮಯ್ಯ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಗೃಹ ಇಲಾಖೆ ಕೂಡ ಹೇಳುತ್ತಾ ಇದೆ ಕಠಿಣವಾದ ಕ್ರಮ ಆಗುತ್ತೆ ಈ ಒಂದು ವಿಚಾರವಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.